ಬುಲೆಟ್ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ ಸೇತುರಾವ್. ಇವತ್ತು ನಾನು ಇರ್ತಕ್ಕಂಥದ್ದು ಬೆಣ್ಣೆ ನಗರಿ, ಜ್ಞಾನ ದೇಗುಲಗಳ ಊರು ಅಂತ ಕರೀತಕ್ಕಂಥ ದಾವಣಗೆರೆಯಲ್ಲಿ. ದಾವಣಗೆರೆ ಕಳೆದ 26 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ. ಪ್ರತಿ ಬಾರಿಯೂ ಕೂಡ ಬಿಜೆಪಿ ಅಭ್ಯರ್ಥಿಯೇ ಇಲ್ಲಿ ಗೆಲ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಒಂದು ಕಡೆ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಸ್ಪರ್ಧೆ ಮಾಡಿದ್ರೆ, ಮತ್ತೊಂದು ಕಡೆ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಈ ಸರ್ತಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಯಾರೇ ಗೆದ್ರೂ ಕೂಡ ದಾವಣಗೆರೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಂಸದರೊಬ್ಬರು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ. ಅಷ್ಟೂ ಅಲ್ಲ ಅಂತಂದ್ಬಿಟ್ಟು ಬಿಜೆಪಿಯಿಂದ ಪ್ರಧಾನಿ ಮೋದಿಯವರು ಅಬ್ಬರದ ಪ್ರಚಾರವನ್ನು ನಡೆಸಿ ಹೋಗಿದ್ದಾರೆ. ಹಾಗಾಗಿ ಮೋದಿಯವರು ಬಂದು ಹೋದ ನಂತರ ಇಲ್ಲಿನ ರಾಜಕೀಯ ಚಿತ್ರಣ ಬದಲಾಗಿದೆಯಾ? ಮತದಾರರ ಚಿತ್ತ ಯಾರತ್ತ? ಇಡೀ ದಿನ ನಾವು ಇಲ್ಲೆಲ್ಲ ಸುತ್ತಾಡಿಕೊಂಡು ಜನರನ್ನ ಮಾತನಾಡಿಸ್ಕೊಂಡು ಅಭಿಪ್ರಾಯವನ್ನು ಸಂಗ್ರಹಿಸೋಣ ಬನ್ನಿ. ದಾವಣಗೆರೆಯ ಕೆಲವು ಜನನಿಬಿಡ ಪ್ರದೇಶಕ್ಕೆ ನಾನು ಇವಾಗ ಬಂದಿದ್ದೀನಿ. ಎಲ್ಲ ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಇವರ ಅಭಿಪ್ರಾಯಗಳೇನು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗೋಣ. ಕೆಲವರೆಲ್ಲ ನಮ್ಮ ಜೊತೆನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೆಂಗೆ ನಡೀತಾ ಇದೆ ದಾವಣಗೆರೆನಲ್ಲಿ ಎಲೆಕ್ಷನ್? ಚೆನ್ನಾಗಿ ನಡೀತಾ ಇದೆ ಸರ್. ಯಾರ ಪರವಾಗಿದೆ? ಎಲ್ಲ ಎರಡೂ ಚೆನ್ನಾಗಿದೆ. ನೋಡ್ಬೇಕು ಜನಗಳದ್ದು ಅಭಿಪ್ರಾಯ ಏನೇನು ಇರುತ್ತೆ ಹೇಳ್ತಾರೆ. ಈಗ ಗ್ಯಾರಂಟಿ ನೋಡಿ ವೋಟ್ ಹಾಕದ, ಮೋದಿ ಮುಖ ನೋಡಿ ವೋಟ್ ಹಾಕದ? ಅದು ಈಗ ಇದು ಬಂದರೆ ದೇಶದ ಅನ್ನೋದು ಬರುತ್ತೆ ಜನಕ್ಕೆ. ಬಟ್ ಜನ ಯಾರ್ಯಾರು ಹೆಂಗೆ ಇದು ಮಾಡ್ತಾರೆ ನೋಡ್ಬೇಕು. ಹೇಗಿದೆ, ಹೆಂಗೆ, ಯಾರು ಗೆಲ್ತಾರೆ? ದಾವಣಗೆರೆ ಪಿಚ್ ಏನಾದರೂ ಬದಲಾಗಿದೆಯಾ ಹೆಂಗೆ ಅಂತ? ಏನು ಪಿಚ್ ಬದಲಾಗಿಲ್ಲ. ಭಾರತ ದೇಶಕ್ಕೆ ಭದ್ರತೆಗಾಗಿ ಮೋದಿ ಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸರ್ ನೀವೇನು ಹೇಳ್ತೀರಾ ಸರ್? ಈ ಸರಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಗೆಲ್ತಾರೆ. ಬಿಜೆಪಿ 100% ಗೆಲ್ಲುತ್ತೆ. ಏನ್ ಕಾರಣ? ಅಂದ್ರೆ ಮೋದಿ ಅವರು ಮಾಡಿದ ಒಂದು ಅಭಿವೃದ್ಧಿ ಕೆಲಸ. ಈ ದೇಶಕ್ಕೆ ಭದ್ರತೆ ಬೇಕಾಗಿದೆ. ಆದ ಕಾರಣ ಮೋದಿ ಗ್ಯಾರಂಟಿನೇ ನಮಗೆ ಗೆಲುವು. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೆಂಗೆ ಈ ಸರ್ತಿ? ಸರ್ ಈ ಸರಿ ಜಿದ್ದಿದೆ ದಾವಣಗೆರೆಯಲ್ಲಿ. ಓಕೆ. ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಬಹುದು. ಅಂದ್ರೆ ಏನು ಗ್ಯಾರಂಟಿ ಲೆಕ್ಕಾಚಾರ? ಗ್ಯಾರಂಟಿ ಲೆಕ್ಕಾಚಾರಲ್ಲ, SS ಮಲ್ಲಿಕಾರ್ಜುನ ಮಾಡಿರೋ ಸಾಧನೆಗಳು ದಾವಣಗೆರೆಯಿಂದ ಗೆಲ್ಬಹುದು. ಸರ್ ಹೇಗಿದೆ ಈ ಸರ್ತಿ ಪಿಚ್? ದಾವಣಗೆರೆ ಪಿಚ್ ಏನಾದ್ರು ಬದಲಾಯ್ತಾ ಅಂತ? ದಾವಣಗೆರೆಯಲ್ಲಿ ಈ ಸಲ ಲೋಕಸಭೆ ಎಲೆಕ್ಷನ್ ಆಗಿರೋದ್ರಿಂದ ಬಿಜೆಪಿನೇ ಬರುತ್ತೆ. ಯಾಕೆಂದ್ರೆ ಸೆಂಟ್ರಲ್ ಅಲ್ಲಿ ನಾವು ಸಮರ್ಥವಾದ ನಾಯಕರನ್ನು ಕೂರಿಸ್ಬೇಕಂತಿದ್ದೀವಿ. ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ ಯಾರ್ರಿ ಮೋದಿಜಿಯವರು. ಇದಕ್ಕಿಂತ 10 ವರ್ಷದಿಂದ ಅವರೇ ಇದ್ದಾರೆ. ಅವ್ರು ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಅವರಲ್ಲಿ IND ಅಂತ ಹೊಸದಾಗಿ ಏನು ರಚನೆ ಮಾಡ್ಕೊಂಡಿದಾರಲ್ಲ, ಅವರ ಇವತ್ತಿನವರೆಗೂ ಯಾರು ಪ್ರಧಾನಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹೀಗಾಗಿ ನಾವು ಪ್ರಧಾನಿನ ಇನ್ನೊಮ್ಮೆ ಮೋದಿಜಿಯವ್ರನ್ನ ಪ್ರಧಾನಿ ಮಾಡ್ಬೇಕಂತೇಳಿ ಮೋದಿಗೋಸ್ಕರನೇ ಓಟ ಅಲ್ಲ, ಮೋದಿಗೋಸ್ಕರ ಅಂದ್ರೆ ಅವರೊಬ್ರು ಸಮರ್ಥ ನಾಯಕರು. ಹೆಂಗಿದೆ ಈ ಸರ್ತಿ? ಯಾರು ಗೆಲ್ತಾರೆ? ಯಾರಿಗೆ ನಿಮ್ಮ ಓಟ್? ನಮ್ಮ ಓಟ್ ಕಾಂಗ್ರೆಸ್. ಯಾಕೆ? ಮಲ್ಲಿಕಾರ್ಜುನ ಅವರ ಕೆಲಸ ಹಾಗೂ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು. ಈ ಮೋದಿ ಅವರ ಕೆಟ್ಟ ಆಡಳಿತದಿಂದ ದೂರ ಹೋಗ್ಬೇಕು. ಇಲ್ಲಿ ಜಾತಿ ರಾಜಕೀಯ, ಆಮೇಲೆ ಹಿಂದೂ ಮುಸ್ಲಿಂ ಜಗಳ ಇವೆಲ್ಲ ಬಿಡಬೇಕು. ದೇಶ ಅಂದ್ರೆ ಎಲ್ಲರೂ ಬೇಕು. ಬರೀ ಹಿಂದೂಗಳೇನಿಲ್ಲ. ನಮ್ಮ ದೇಶ ಸೆಕ್ಯುಲರಿಸಮ್ ಇರೋದು. ಬರೀ ಹಿಂದೂಗಳಿಂದಾನೇ ದೇಶ ನಡೆಯಲ್ಲ. ಬಿಜೆಪಿ ಅವರು ಹಿಂದುತ್ವದ ಮೇಲೆ ರಾಜಕೀಯ, ಹಿಂದುತ್ವದ ಮೇಲೆ ಬೆಂಕಿನ ಹಚ್ಚಿಬಿಡ್ತಾರೆ ಹಿಂದೂಗಳ ಮೇಲೆ. ಹಿಂದೂಗಳನ್ನ ಮುಂದಿಟ್ಟು ಸುಮ್ಮನೆ ಹಿಂದೂ ಮುಸ್ಲಿಂ ಜಗಳ. ಮನುಷ್ಯನಿಗೆ ಶಾಂತಿ ಬೇಕು. ಕಷ್ಟಪಟ್ಟು ದುಡಿತಿರ್ತೀವಿ. ಇಲ್ಲಿ ದಿನ ಬೆಳಗ್ಗೆ ಜಾತಿ ವ್ಯವಸ್ಥೆ, ದ್ವೇಷ ಅವಿರಬಾರ್ದು. ಸರ್ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ ಗೆಲ್ಲೋದು. ನಾವೆಲ್ಲ ಬಿಜೆಪಿ ಕಾರ್ಯಕರ್ತರೆ. ದೇಶದಲ್ಲಿ ಮೋದಿ ಬರಬೇಕು. ಹಾಗಾದ್ರೆ ದೇಶದಲ್ಲಿ ಮೋದಿ ಇದ್ರೆ ಒಳ್ಳೆ ಆಡಳಿತ ಇರುತ್ತೆ. ಅಲ್ಲ, ಈಗ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಕ್ಯಾಂಡಿಡೇಟ್ ಯಾರಾದ್ರೂ ಪರವಾಗಿಲ್ಲ, ಮೋದಿಗೋಸ್ಕರ ವೋಟ್ ಹಾಕ್ತೀವಿ ಅಂತಲ್ಲ? ಮೋದಿಗೋಸ್ಕರನೇ ವೋಟ್ ಹಾಕೋದು, ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ. ಏನು ದಾವಣಗೆರೆ ಲೆಕ್ಕಾಚಾರ ಈ ಸರ್ತಿ ಎಲೆಕ್ಷನ್ ಬಿಜೆಪಿ ಬರುತ್ತೆ ಸರ್. ಇಲ್ಲಿ JDS ಮತ್ತೆ ಬಿಜೆಪಿ ಅಲಯನ್ಸ್ ಆಗೈತಲ್ಲ, ಮತ್ತೆ ಸಿದ್ದೇಶ್ವರ ಮಿಸಸ್ ಗೆಲ್ತಾರೆ. ಇಲ್ಲಿ ಕ್ಯಾಂಡಿಡೇಟ್ ಇಬ್ರು ಕೂಡ ಹೊಸಬ್ರೆ. ಆಯ್ತಾ, ನೀವು ಹೆಂಗೆ ಲೆಕ್ಕಾಚಾರ ಆಗ್ತೀರಾ? ಯಾರು ಬೆಸ್ಟ್ ಅಂತಂದ್ಬಿಟ್ಟು? ಸಿದ್ದೇಶ್ವರ್ ಬೆಸ್ಟ್ ಅಲ್ಲ ಸರ್. 3 ಸಲ MP ಆಗಿದ್ದಾರೆ. ಅವ್ರ ಅಪ್ಪವ್ರು MP ಆಗಿದ್ದಾರೆ. ಅವ್ರಿಗೆ ಅನುಭವ ಐತಿ. ಈಗ ಅವ್ರ ಮನೆಯವರು MP ಆಗ್ಯಾರ ಅಂದ್ರೆ ಅವ್ರ ಹೆಂಡತಿಗೆ ಅದು ಅನುಭವ ಇದ್ದೇ ಇರುತ್ತೆ ಸರ್. ದಾವಣಗೆರೆಯಲ್ಲಿ ಎಷ್ಟು ಜನ ಮೋದಿಗಳು ಬಂದ್ರು ಗೆಲ್ಲದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಯಾಕಂತಂದ್ರೆ ಕೊರೋನಾ ಸಂಕಷ್ಟದಲ್ಲಿ ಮನೆಯಿಂದ ಹಣ ತಂದು ಹಾಕಿ ಕಾಪಾಡಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಜನತೆನ ಅಂತ ಒಂದು ವ್ಯವಸ್ಥೆ ಸೇವೆ ಮಾಡ್ತಕ್ಕಂಥ ಸೆಳೆತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗಾಗಲಿ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರಿಗಾಗಲಿ, ಮತ್ತು SS ಮಲ್ಲಿಕಾರ್ಜುನ್ಗಾಗಲಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಭಾವನೆ ರಕ್ತಗತವಾಗಿ ಬಂದ. ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಕ್ಕೆ ಬಂದಾರ. ಮೋಡಿನೂ ನಡೆಯಲ್ಲ ದಾವಣಗೆರೆ ಮಾತ್ರ. ಯಾಕಂದ್ರೆ ದಾವಣಗೆರೆ ಮಾತ್ರ ಈ ಡಾಕ್ಟರ್ ಪ್ರಭಾ ಮೇಡಮ್ ಅವರು ಎಂಥ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ಳವರಂತಂದು
ಜನ ಅಲ್ಲ already ಕಳೆದ decide ಮಾಡಿದ್ದಾರೆ. ಕಳೆದ 26 ವರ್ಷದಿಂದನೂ ಹೀಗೆ ಹೇಳ್ಕೊಂಡು ಬಂದ್ರು, ಗೆದ್ದಿದ್ ಮಾತ್ರ ಬಿಜೆಪಿ. ಅಲ್ಲ ಏನೇನು ಅಲಿಗೋಸ್ಕರ ಗೆದ್ದಷ್ಟೇ, ಮೋದಿಗೋಸ್ಕರ ಗೆದ್ದಷ್ಟೇ. ಯಾವುದೇ ರೀತಿಯಿಂದ ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ. ಓಕೆ, ಎಷ್ಟು ಜನ ಮೋದಿ ಅಂತ ಬಂದ್ರೆ ಇನ್ನು ಮುಂದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೋಲ್ಸಕ್ ಸಾಧ್ಯನೇ ಇಲ್ಲ ಮಾತು. ನಿಮಗೇನ್ ಅನ್ಸುತ್ತೆ ರಾಜಕೀಯ ದಾವಣಗೆರೆನಲ್ಲಿ ಯಾರು ಗೆಲ್ಬೋದು ಅನ್ಸುತ್ತೆ? ಸರ್, ಇವತ್ತು ದಾವಣಗೆರೆ ಒಳಗೆ 10 ರಿಂದ 15 ಸಾವಿರ ಜನಕ್ಕೆ ನೌಕರಿ ಕೊಟ್ಟಾರ ಯಾರು? ಕಾಂಗ್ರೆಸ್ನವ್ರು. ಓಕೆ, ಎಲ್ಲಿ ದಾವಣಗೆರೆ ಒಳಗೆ ಸರಿ. ಇವತ್ತು ಅವ್ರನ್ನ ಬಿಟ್ಟರೆ ಬೇರೆ ಇಲ್ಲಿ ಯಾರು ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅನ್ನ ಹಾಕಿರೋರು ಅವರು ಅಷ್ಟು ಜನಕ್ಕೆ ನೌಕರಿ ಕೊಟ್ಟಾರಂದ್ರೆ ಇವತ್ತಿನವ್ರಿಗೆ ಯಾರು ಕೊಟ್ಟಾರ? ಯಾರು ಕೊಟ್ಟಾರ ಹೇಳ್ರಿ? ಅದಕ್ಕೋಸ್ಕರ ಇವತ್ತು ಜನ ಅವ್ರನ್ನ ಬೆಂಬಲ ಮಾಡ್ತಾರ ವಿನ ಇವತ್ತು ದಾವಣಗೆರೆ ಒಳಗೆ ಹೇಳ್ಬೇಕಂದ್ರೆ ಅವ್ರ ಹೆಸರು ಹೇಳ್ಬೇಕು. ಇವತ್ತು ದಾವಣಗೆರೆ ಜನತೆಗೆ ನೀವು ಒಂದು ಕುಡಿಯ ಶಂಕರಪ್ಪನವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು, ಅವರು ಕುಡಿಯೋ ನೀರಾಗ್ಲಿ, ರಸ್ತೆ ಆಗ್ಲಿ, ರೋಡ್ ಆಗ್ಲಿ, ಆಶ್ರಯ ಮನೆಗಳಾಗ್ಲಿ, ಇವತ್ತು ಅವ್ರು ಮಾಡಿರೋ ಕೆಲಸ ನೋಡಿದ್ರೆ ಯಾರು ಅವ್ರಿಗೆ ಮತ ಅವ್ರಿಗೆ ಕೊಡೋದು. ಹೆಂಗೆ ದಾವಣಗೆರೆ ಈ ಸರ್ತಿ ಯಾರು ಗೆಲ್ಬೋದು? ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ ದಾವಣಗೆರೆಯಲ್ಲಿ. ಶಾಮ್ನೂರ್ ಫ್ಯಾಮಿಲಿ ಅವರು ಇಂಥ ಗ್ರಾಮಕ್ಕೆ ಒಳ್ಳೆ ಯಾವ ಗ್ರಾಮಕ್ಕೂ ಕೆಟ್ಟದ್ದು ಮಾಡಿಲ್ಲ, ಯಾವ ಗ್ರಾಮಕ್ಕೂ ಅನ್ಯಾಯ ಮಾಡಿಲ್ಲ. ಯಾರೇ ಕಷ್ಟ ಸುಖ ಅಂತ ಬಂದ್ರು ಅವರಿದ್ದ ಏನು ಕೈಲಿದ್ದ ಏನಾಗ್ತದೋ ಅದನ್ನೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಆಸ್ಪತ್ರೆಯಲ್ಲಿ ಲಕ್ಷ ಗಂಟ್ಲೆ ಬಿಲ್ ಆಗಿದ್ರು ಅವನು ಯಾರು ಕೊಟ್ರೆ ಬಿಟ್ರೆ ಇಸ್ಕೊಂಡು ಇದು ಮಾಡಿ ಎಲ್ಲ ಜನಗಳ ಸೇವೆ ಮಾಡಿದ್ದಾರೆ ಡಿಸ್ಟಿಕ್ನಲ್ಲಿ. ಆ ದೃಷ್ಟಿಯಿಂದ ಜನಗಳು ಮೋದಿ ಅವರು ಮಾಡಿದ್ದಾರೆ, ಮೋದಿ ಅವರು ಬೇಜಾನ್ ಮಾಡಿದ್ದಾರೆ. ಮೋದಿ ಮಾಡಿಲ್ಲ ಅಂತಲ್ಲ, ಆದ್ರೆ ಮೋದಿ ಅವರು ಏನು ಮಾಡಿದಾರೋ ಅವ್ರು ಇಡೀ ದೇಶಕ್ಕೆ ಮಾಡಿದ್ದಾರೆ. ಶಿವಶಂಕರ ಫ್ಯಾಮಿಲಿ ಅವರು ನಮ್ಮ ದಾವಣಗೆರೆ ಡಿಸ್ಟಿಕ್ ಅದನ್ನ ನೋಡ್ತಾರೆ, ಅದನ್ನ ನೋಡ್ತಾರೆ. ಓಕೆ ಸರ್, ನಮಗೇನಪ್ಪ ಅಂದರೆ ಧಾರ್ಮಿಕವಾಗಿ ರಾಜಕೀಯ ಮಾಡೋದು ಹಿಡಿಸಲ್ಲ ನಮಗೆ. ಸರಿ, ಏನು ವರ್ಕ್ ಪ್ರೋಗ್ರೆಸ್ ಇರುತ್ತಲ್ಲ ಅದ್ರ ಮೇಲೆ ರಾಜಕೀಯ ಮಾಡಬೇಕು. ನಾವು ಧಾರ್ಮಿಕವಾಗಿ ದೇವ್ರ ಬಗ್ಗೆ ಮಾತಾಡಿ ರಾಜಕೀಯ ಮಾಡ್ತೀವಿ ಅಂದ್ರೆ ಜನ ಒಪ್ಪಲ್ಲ. ವರ್ಕ್ ಪ್ರೋಗ್ರೆಸ್ ಇದ್ರೆ ಒಳ್ಳೇದು. ಮೋದಿ ಅವರಿಗೆ 50% ಒಳ್ಳೇದು ಮಾಡಿದಾರೆ, ಇಲ್ಲ ಅಂತಲ್ಲ. ಅವ್ರ ಕೈ ಕೆಳಗಿದಾರಲ್ಲ ಅವರೆಲ್ಲ ಸರಿ ಇಲ್ಲ. ಕರ್ನಾಟಕದ ಮೊನ್ನೆ ಎಲೆಕ್ಷನ್ ನೋಡಿದ್ರಿ ನೀವು, ಅವ್ರು ಬಿಜೆಪಿಗೆ ಅವಕಾಶ ಕೊಟ್ಟರು, ಎಲ್ಲ ಚಿತ್ರಾನ್ನ ಮಾಡಿ ಹಾಕಿದ್ರು. ವ್ಯಾಲ್ಯೂ ಇಲ್ಲ. ಮೋದಿ ಒಬ್ಬನಿಂದ ನಡಿಬೇಕಷ್ಟೇ ಇದು, ಹೌದಲ್ರ? ಬಿಜೆಪಿಯಿಂದ ಮೋದಿ ಇಲ್ಲ, ಬಿಜೆಪಿಯಿಂದ ಮೋದಿ. ಏನಾಗ್ಬೋದು ಹಾಗಾದ್ರೆ ಇಲ್ಲಿ? ಸರ್, ಇಲ್ಲಿ ಶಂಕರಪುರ ಫ್ಯಾಮಿಲಿ ಗೆಲ್ತಾರೆ. ಇಲ್ಲಿ ಅವ್ರು ದಾವಣಗೆರೆ ಬೇಕಾಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ನಿಸ್ವಾರ್ಥ ಸೇವೆ ಇದೆ. ನಮಗೆ ಫಸ್ಟ್ ಬೇಕಾಗಿರೋ ಜಿಲ್ಲೆ, ಆಮೇಲೆ ಸ್ಟೇಟು, ಆಮೇಲೆ ದೇಶ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ಮತ ಇಲ್ಲ, ವ್ಯಕ್ತಿಗೆ ಮತ. ಆಮೇಲೆ MP ಎಲೆಕ್ಷನ್ನಲ್ಲಿ ಇವರು ಸಿದ್ದೇಶ್ವರ ಇದಾರಲ್ಲ, ಅವ್ರಿಗೆ ಮತ ಇಲ್ಲ. ಬಿಜೆಪಿಗೆ ಮತ ಇದೆ. ಬಿಜೆಪಿಗಿದೆ ಮತ. ಮೋದಿ ನೋಡಿ ಹಾಕ್ತಾರೆ ಅಂತ, ಮೋದಿ ನೋಡಿ ಬಿಜೆಪಿ ನೋಡಿ ಹಾಕ್ತಾರೆ ಮತ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಮಲ್ಲಿಕಾರ್ಜುನ್ ಶಾಮ್ನೂರ್ ಅವ್ರ ಮಕ್ಕ ನೋಡಿ ಅದಕ್ಕೆ ಕೊಟ್ಟಲ್ಲ. ಯಾರು ತೂಕ ಜಾಸ್ತಿ ಆಗ್ಬೋದು ಈ ಸರ್ತಿ? ತೂಕ ನೋಡಿ ಸರ್, ದೇಶದಿಂದ ನೀವು ಹೋದ್ರೆ ಜನಗಳಿಗೆ ಇವತ್ತು ದೇಶನೇ ಮುಖ್ಯ ಆಗಿದೆ. ಕಾಂಗ್ರೆಸ್ ಮಾತಾಡೋದ್ರಲ್ಲ ಹೊಟ್ಟಿ ಪಾಡಿ ಮಾತಾಡ್ತಾರ, ಸ್ವಇಚ್ಛೆ. ನಾವು ದೇಶ. ಈ ಸರ್ತಿ ಏನಾದ್ರು ಬದಲಾವಣೆ ಆಗುತ್ತಾ, ಅದು ಮುಂದುವರಿಯುತ್ತಾ ಅಂತ? ನಮ್ಮಲ್ಲಿ ವಿನಯ್ ಕುಮಾರ್ ಅವರು ನಿಂತಿದ್ದಾರೆ. ಯೋಚನೆ ಮಾಡ್ಬೇಕು 3ರಲ್ಲಿ ಯಾರಿಗೆ ಕೊಡ್ಬೇಕು ಅಂತ ಹೇಳಿ. ವಿನಯ್ ಕುಮಾರ್ ಅವರಿಂದ ಏನಾದ್ರು ಕಾಂಗ್ರೆಸ್ ಹೊಡೆತ ಬೀಳ್ಬೋದು ಅಂತ ಅನಿಸ್ತಾ ಇದೆ ನಮಗೆ. ಸರ್, ನಮ್ದು ಕಾಂಗ್ರೆಸ್ಗೆ ಆಗ್ತೀವಿ ಸರ್. ಯಾಕೆ ಸರ್? ಇದು ಕೆಲಸ ಇಲ್ಲ, ದುಬಾರಿ ಇದೆ, ಎಲ್ಲ ಬಂಗಾರ ಅಂತೂ ಮೂಸ್ ನೋಡಕ್ ಆಗ್ತಾ ಇಲ್ಲ. 70,000 ಆಗೋಗಿದೆ. 76,000 ರೂಪಾಯಿ ಆಗಿದೆ. 25,000 ರೂಪಾಯಿ ಆವಾಗ ಕಾಂಗ್ರೆಸ್ ಇದ್ದಾಗಿದ್ದು. ಈಗೆಲ್ಲ ಕೆಲಸ ಇಲ್ಲದ್ದು ಬಹಳ ಜನ. ಮೋದಿ ಆಡಳಿತ ಸರಿ ಇಲ್ಲ ಅಂತನ? ಅವ್ರದ್ದು ಮಾಡಿದ್ದಾರೆ, ಇಲ್ಲಂಗಿಲ್ಲ ಮಾಡಿದ್ದಾರೆ. ಅಂದ್ರೆ ಈ ಕೆಲಸದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಬಡವರು ಕಷ್ಟ ಆಗ್ತಿದೆ. ಬಡವರ ಕಷ್ಟ ಫುಲ್ ಕಷ್ಟ ಇದೆ ಸರ್. ನೀವೇನ್ ಹೇಳ್ತೀರಾ? ಸರ್, ಮೋದಿ ಬಂದ್ರೆ ಬಹಳ ಒಳ್ಳೇದು. ಯಾಕೆ? ಯಾಕಂದ್ರೆ ದೇಶದ ಅಭಿವೃದ್ಧಿ ಆದ್ರೆ ಈಗ ನೋಡ್ತಾ ಇದಾವಲ್ಲ ನಾವು, ಈ ಸೈನಿಕರ ನೋಡ್ತಾ ಇದಾರೆ ಬಾರ್ಡರ್ ಹತ್ರ. ಯಾವಾಗ ನೋಡಿದ್ರು ಅವಾಗ ಬರೀ ಯಾವಾಗೂ ಅಟ್ಯಾಕ್ ಮಾಡ್ತಾ ಇರ್ತಿದ್ರು. ಈಗ ನೋಡ್ರಿ ಹೆಂಗ್ ಸುಮ್ಮನೆ ಇದಾರೆ. ಈಗ ಮೋದಿ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ಓಕೆ, ಆರಂಭಿಕ ಹಂತದಲ್ಲಿ ಒಂದಷ್ಟು ಟೀ ಸ್ಟಾಲ್ಗಳೆಲ್ಲ ಮುಂದೆಲ್ಲ ಮಾತನಾಡಿಸಿದಾಗ ಎರಡೂ ಕಡೆ ಫೈಟ್ ಇದೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಫೈಟ್, ಜೊತೆಗೊಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅವ್ರ ಫ್ಯಾಕ್ಟ್ರಿ ಹೇಗಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಜನ ಎರಡೂ ಪಕ್ಷದ ಪರವಾಗಿದ್ದಾರೆ. ಬೇರೆ ಕಡೆ ಹೋಗೋಣ, ಬನ್ನಿ ಮಾತಾಡ್ಸೋಣ. ಓಕೆ, ದಾವಣಗೆರೆಯ ಮತ್ತೊಂದು ಜನನಿಬಿಡ ಪ್ರದೇಶ ಬಸ್ ಸ್ಟ್ಯಾಂಡ್ ಅಂತಂದರೆ ಇದೊಂದು ಚಿಕ್ಕ ಬಸ್ ಸ್ಟ್ಯಾಂಡು. ಇಲ್ಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಂಗ್ಸ್ಟರ್ಸ್ ಇದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ದಾವಣಗೆರೆನಲ್ಲಿ ಏನಾಗ್ಬೋದಮ್ಮ? ಯಾರು ಗೆಲ್ಬೋದು? ಬಿಜೆಪಿನ ಬರ್ಬೇಕು ಸರ್. ಯಾಕೆ?
ಯಾಕೆಂದ್ರೆ ಇವಾಗಿನ ಸಿಚುವೇಶನ್ ಬಿಜೆಪಿನೇ ಬೇಕು ಅನಿಸುತ್ತದೆ. ಈ ಕಾಂಗ್ರೆಸ್ ಎಲ್ಲ ಮಾಡಿ ಬಸ್ ಎಲ್ಲ ನಮಗೆ ಓಡಾಡಕ್ ಕಷ್ಟ ಆಗ್ತಿದೆ, ತುಂಬಾ ಕಷ್ಟ ಅಲ್ಲ ಆಗ್ತಿದೆ. ನಿಮಗೆ ಬಸ್ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದಾರೆ, ಬಟ್ ಕಷ್ಟ ಆಗ್ತಿದೆ. ಇವಾಗೆಲ್ಲ ಎಲ್ ಬೇಕಲ್ಲಿ ಹೋಗ್ತಿದ್ದಾರೆ. ಈ ಕರ್ನಾಟಕ ಅನ್ನೋದು ಪಾಕಿಸ್ತಾನ ಆಗ್ಬಿಟ್ಟಿದೆ, ಫುಲ್ ಬಸ್ ಎಲ್ಲ ರಶ್. ಬಿಜೆಪಿನೇ ಬರಬೇಕು ಸರ್, ಯಾಕಂದ್ರೆ ಇಂಡಿಯಾ ಡೆವಲಪ್ ಆಗುತ್ತೆ. ಕರ್ನಾಟಕ ಒಂದೇ ಡೆವಲಪ್ ಆಗ್ತಿದೆ, ಬಿಜೆಪಿ ಬಂದ್ರೆ ಇಂಡಿಯಾನೇ ಡೆವಲಪ್ ಆಗುತ್ತೆ. ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಫ್ರೀ ಕೊಟ್ಟು ಅದು ಕೊಟ್ಟು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೂಡೆಂಟ್ಸಿಗೆ ಓಡಾಡಕ್ ಆಗ್ತಾ ಇಲ್ಲ. ಒಂದ್ ಬಸ್ಸಿಗೆ 3 ತಾಸು 2 ತಾಸು ಕಾಯ್ತಿದೀವಿ. 2000 ಕೊಡ್ತಿದ್ದಾರೆ. ಬೇಳೆ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಸೊ ಬಿಜೆಪಿನೇ ಬರಲಿ, ಇಂಡಿಯಾ ಡೆವಲಪ್ ಆಗುತ್ತೆ. ಏನಾಗಬೇಕು, ಏನು ನಿಮ್ಮ ಅಭಿಪ್ರಾಯ, ಯಾರು ಗೆಲ್ಲಬೇಕು ಅಂತ? ಬಿಜೆಪಿ. ಯಾಕೆ? ಲೈಕ್ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಆಫ್ ನೇಷನ್. ನಾನು ಎಲ್ರಿಗೂ ಕೇಳೋ ಪ್ರಶ್ನೆ, ನಿಮಗೆ ಕಾಂಗ್ರೆಸ್ ಗವರ್ನಮೆಂಟ್ ಅವ್ರು ಅಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫಸ್ಟಿಗೆ ಕರೆಂಟ್ ಬಿಲ್ ಎಷ್ಟಿತ್ತು, ಇವಾಗ ಎಷ್ಟು ಜಾಸ್ತಿ ಮಾಡಿದ್ದಾರೆ. ನಮ್ಮ ಟ್ಯಾಕ್ಸ್ ಪೇಯರ್ಸ್ ನಮಗೆ ವಾಪಸ್ ಕೊಡ್ತಿದ್ದಾರೆ ಅಷ್ಟೇ. ಬಸ್ಸಲ್ಲಿ ಫ್ರೀ ಬಿಟ್ಟಿದ್ದಾರೆ ಗವರ್ನಮೆಂಟ್ ಬಸ್ಸಲ್ಲಿ. ಫಸ್ಟಿಗೆ ಪಾಸ್ ಇತ್ತು, ನಮ್ಗೆ ಅದು ಬೇಕಾಗಿಲ್ಲ. ಇವಾಗ ಎಷ್ಟು ರಶ್ ಇದೆ, ಸ್ಟೂಡೆಂಟ್ಸಿಗೆ ತುಂಬಾ ತೊಂದರೆ ಆಗ್ತಿದೆ ಡೈಲಿ ಹೋಗಿ ಬರಕ್ಕೆ. ಬಸ್ಸಸ್ ಸಾಕಷ್ಟು ಸಿಗ್ತಾ ಇಲ್ಲ ಅಂತನಾ? ಇಲ್ಲ, ಫಸ್ಟಿಗೆ ಆರಾಮಾಗಿ ಬರ್ತಿದ್ವಿ, ಇವಾಗ ಬರೀ ಆಂಟಿಗಳೇ ಇರ್ತಾರೆ, ನಮಗೆ ಹೋಗೋಕೆ ಇದು ಚೆನ್ನಾಗಿ. ಬಿಜೆಪಿ ಬಂದ್ರೆ ಅಭಿವೃದ್ಧಿ ಅಂತ. ಬಿಜೆಪಿ ಗೆದಂಗಿಲ್ರಿ, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ನಮ್ಮ ಜೀವನ ಇದನ್ ಮಾಡ್ತಾರಲ್ರಿ. ಏನ್ ಮಾಡ್ಕೊಟ್ಟಿದ್ದಾರೆ ನಮಗೆ? ಚಲೋ ಮಾಡ್ಯಾರ್ರಿ, ಅವರು ಕೊಡ್ತಾರ್ರಿ, ದುಡ್ಡು ಹಾಕ್ತಾರ್ರಿ. ಬಸ್ ಫ್ರೀ ಮಾಡಿಕೊಟ್ರಿ, ರೇಷನ್ ಫ್ರೀ ಕೊಡ್ತಾರ್ರಿ. ಮತ್ತೆ ಅದಕ್ಕೆ ಅವ್ರು ಮತ್ತೆ 2,000 ರೂಪಾಯಿ ರೊಕ್ಕ ಹಾಕ್ಯಾರ್ರಿ. ಮತ್ತೆ ಬಡವ್ರಿಗೆ ಅನುಕೂಲ ಆಗೈತ್ರಿ. ಸಾಯಂತರ ಬದುಕು ಸಾಕೊಂತಾರ್ರಿ ಅವರು. ಅವೇನ್ ಬದುಕಿಸ್ಯಾನ್ರಿ, ಅವೇನ್ ಎಲ್ಲ ಏರ್ಸ್ಕೊಂತ ಹೊಂಟ್ರನ್ರಿ ಅವ ಮೋದಿ ಏನ್ ಬದುಕಿಸ್ಯಾನ್ರಿ, ಎಲ್ಲ ಏರ್ಸ್ಕೊಂತ ಹೊಂಟ್ರನ್ರಿ. ಈಗ ಅದಕ್ಕೆ ಕಾಂಗ್ರೆಸ್ಸೇ ಬರ್ಬೇಕು. ಏನ್ ಹೇಳಿ ಸರ್? ಪಕ್ಕ ನಮ್ದು ಇದರಲ್ಲಿ ಕಾಂಗ್ರೆಸ್ಸೇ ಬರೋ ಸರ್. ಹೆಂಗೆ? ನಮ್ದು ಕಾಂಗ್ರೆಸ್ ಹೆಂಗಿದೆ ಸರ್, ಎಲ್ಲ ಸೌಲಭ್ಯನೂ ಮಾಡಿದ್ದಾರೆ. ಯಾರು? ಶಾಮನೂರು ಕುಟುಂಬದವರು ಎಲ್ಲ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ಬಡವರಿಗಿಲ್ಲ, ಬಡವರು ಮನೆ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮಾಡ್ತಿದ್ದಾನೆ, ಸಾಕಷ್ಟು ಮಾಡ್ತಿದ್ದಾರೆ ಅವರು. ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಅವರೇ ಮಾಡಿರೋದು. ಹಾಗಾಗಿ ಕಾಂಗ್ರೆಸ್ ಸರ್. ಅಂದ್ರೆ ನೀವು ಇಲ್ಲಿ ಶಾಮನೂರು ಫ್ಯಾಮಿಲಿ ನೋಡ್ಕೊಂಡು ಮಾಡ್ತೀರಾ? ಸಿದ್ದರಾಮಯ್ಯನವ್ರ ಮುಖ, ಡಿ ಕೆ ಶಿವಕುಮಾರ್ ಮುಖ? ಅವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು, ನಮ್ಮ ಫ್ಯಾಮಿಲಿ ಶಾಮನೂರು ಅವರು, ಅವರೆಲ್ಲ ನೋಡ್ಬಿಟ್ಟು ಹಾಕ ಸರ್. ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ ಸರ್. ಯಾಕೆ? ಅವ್ರು ಒಳ್ಳೆ ಸೌಲಭ್ಯ ಇಲ್ಲಿ ಚೆನ್ನಾಗೆಲ್ಲ ಮಾಡಿ ಕೊಡ್ತಾ ಇದಾರೆ, ಹಂಗಾಗಿ. ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರು ವರ್ಕ್ ಮಾಡಿದಾರೆ, ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ. ಹೌದು. ಮೋದಿನೂ ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಟಿಕ್ ನಮ್ಮ ಮುಖಾಂತರ ಕಾಂಗ್ರೆಸ್ಸೇ ಬರೋದೇ ಸರ್. ನೀವೇನ್ ಹೇಳ್ತೀರಾ? ಸರ್ ಬಿಜೆಪಿ ಗೆಲ್ಲುತ್ತೆ. ಹೆಂಗೆ ಸರ್? ಎಲ್ಲ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ದೇಶಕ್ಕೆ ಎಲ್ಲ ಇದು ಮಾಡ್ತಾರೆ. ಅವ್ರು ಬಂದ್ಮೇಲೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಇದಾಗಿದೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. 50 ಎಷ್ಟು ವರ್ಷ 1 ಲಕ್ಷ ಕೊಡ್ತಾ ಅಂತಿದ್ದಾರೆ. ಎಲ್ಲಿಂದ ತಗೊಂಡ್ಬರ್ತಾರೆ 1 ಲಕ್ಷ? ಅವರು 1 ಲಕ್ಷ ಒಬ್ರಿಗೆ ಒಂದೆಷ್ಟು 50 ಕೋಟಿ ಹೆಣ್ಮಕ್ಳು ಲೆಕ್ಕ ಹಿಡಿದ್ರು. 50 ಕೋಟಿ ಲಕ್ಷ ವರ್ಷ ಎಲ್ಲಿಂದ ಕೊಡ್ತಾರೆ ಅವರು? ನಮ್ಮ ದೇಶದ ಸಂಪತ್ತೆಲ್ಲ ಮಾರ್ತಾರೆ ಅವರು. ಮಾಡಕ್ಕಾಗಲ್ಲ. ಏನನ್ಸುತ್ತಮ್ಮ? ಕಾಂಗ್ರೆಸ್ ಗೆಲ್ತಿದೆ. ಹೆಂಗಮ್ಮ? ಯಾಕೆ ಅಂತ? ಅಂದ್ರೆ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಬಿಜೆಪಿ ಅವರು ಮಾಡಿಲ್ವಾ? ಅವರು ಮಾಡಿದ್ದಾರೆ, ಆದ್ರೆ ಇವರಷ್ಟು ಇಲ್ಲ, ಜಾಸ್ತಿ ಮಾಡಿದ್ದಾರೆ ಅಂತ. ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಜಾಸ್ತಿ ಐತೆ ಈ ಕಡೆ. ದಾವಣಗೆರೆ ಕಾಂಗ್ರೆಸ್ ಅಂದ್ರೆ ಗೊತ್ತಿಲ್ಲ, ಒಟ್ಟು ಕಾಂಗ್ರೆಸ್ ಗೆಲ್ಬಹುದು. ಏನ್ ಫ್ಯಾಕ್ಟರ್ ಕಾಂಗ್ರೆಸ್ ಪರ ಜನ ನಿಲ್ಲೋದಕ್ಕೆ? ಜನಕ್ಕೆಲ್ಲ ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ದಾರೆ, ಆಮೇಲೆ ಸಾಕಷ್ಟು ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅಕ್ಕಿ ಕೊಟ್ಟಾರ, ಅದೆಲ್ಲ ಮಾಡಿ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಗೆಲ್ಲುತ್ತೆ ಅಂತನಾ, ಕಾಂಗ್ರೆಸ್ ಬರಬೇಕು ಅಂತನಾ? ಕಾಂಗ್ರೆಸ್ ಬರಬೇಕು. ಯಾಕೆ ಅಂತಪ್ಪ? ನಾನು ಇದುವರೆಗೂ ಎಜುಕೇಷನ್ ಅಲ್ಲಿ ಕಾಂಗ್ರೆಸ್ಸೇ ತುಂಬಾ ಹೆಲ್ಪ್ ಮಾಡಿರೋದು. ಒಂದು ಬುಕ್ಸ್ ಇಂದ ಹಿಡಿದು, ಶೂ ಇಂದ ಹಿಡಿದು, ಯೂನಿಫಾರ್ಮ್ ಇಂದ ಹಿಡಿದು ಎಲ್ಲ ಕಾಂಗ್ರೆಸ್ಸೇ ಇದ್ದಿದ್ದು. ಸಿದ್ದರಾಮಯ್ಯನೇ ಅಲ್ವಾ ಫಸ್ಟು, ಅನ್ನ ಇಂದ ಹಿಡಿದು ಶೂ ಬಟ್ಟೆ ಎಲ್ಲ ಅವರೇ ಅಲ್ವಾ ತಂದಿದ್ದು, ಕ್ಷೀರ ಭಾಗ್ಯ, ಅನ್ನ ಭಾಗ್ಯ ಅಂತ ಎಲ್ಲ. ಹಾಗಾಗಿ ಕಾಂಗ್ರೆಸ್ಸೇ ಬರಲಿ ಅಂತ. ಮೋದಿ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಗೊತ್ತಿಲ್ವಾ? ಹೇಗೆ ಅಂದ್ರೆ ಮೋದಿ ಡೆವಲಪ್ಮೆಂಟ್ಸ್ ಅಷ್ಟೋ ನಾನು ಕೇಳಿಲ್ಲ, ಅವರು ಅಲ್ಲಿ ಮಾತ್ರ. ನಿಮಗೆ ರೀಚ್ ಆಗಿಲ್ಲ? ನಂಗೆ ರೀಚ್ ಆಗಿಲ್ಲ ಅಲ್ವಾ, ನನ್ನ ತನಕ ಬಂದಿಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ. ಓಕೆ ಫೈನ್, ಇರ್ಬೋದು, ಅದೇನು ತಪ್ಪು ಅಂತ ಅಲ್ಲ. ಸೊ ಇದು ಫಸ್ಟ್ ಟೈಮ್ ವೋಟರ್ಸ್, ಯಂಗ್ ವೋಟರ್ಸ್ಗಳ ಅಭಿಪ್ರಾಯ. ಕೆಲವರು ಬಿಜೆಪಿ ಅಂತಾರೆ, ಕೆಲವರು ಕಾಂಗ್ರೆಸ್ ಅಂತಾರೆ. ಅಗೈನ್ ಇಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಮತ್ತಷ್ಟು ಪ್ಲೇಸ್ಗಳು ಹೋಗೋಣ ಬನ್ನಿ.